ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ರೀಸೆಂಟ್ ಆಗಿ ಲಿಸ್ಟ್ ಆಗಿರುವಂತಹ ಕಂಪನಿ, ಪ್ರಾಡಕ್ಟ್ ಬೇಸ್ ಇರುವಂತಹ ಕಂಪನಿ ಬಗ್ಗೆ ಇನ್ಫಾರ್ಮೇಶನ್ ಕೊಡೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ, ಇದು ಲಾಸ್ಟ್ 1 ಇಯರ್ ಮೊದಲು ಲಿಸ್ಟ್ ಆಗಿರುವಂಥದ್ದು. ಅದಾದ್ಮೇಲೆ ಕನ್ಸಾಲಿಡೇಷನ್ ಅಲ್ಲಿ ಇದೆ. ಟೆಕ್ನಿಕಲಿನೂ ಬ್ರೇಕ್ಔಟ್ ಆಗುವಂತಹ ಚಾನ್ಸಸ್ ಇದೆ. ಇದ್ರ ಬಗ್ಗೆ ಈ ಕಂಪನಿ ಬಗ್ಗೆ ನನಗೆ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಪ್ಲಸ್ ಮೊನ್ನೆ ಏನು ಮೋದಿ ಅವರು GST ನ ರೆಡ್ಯೂಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆ ರೆಡ್ಯೂಸ್ ಮಾಡುವಂತಹ ಪ್ರಾಡಕ್ಟ್ಸ್ ಏನಿದೆ ಅಂದ್ರೆ, ಈಗ ನಿಮ್ಗೆ ಗೊತ್ತಿರೋ ಹಂಗೆ ಆಲ್ರೆಡಿ ಆಟೋ ಸ್ಟಾಕ್ಸು ಮೇಲಕ್ಕೆ ಹೋಯ್ತು, ಕನ್ಸ್ಯೂಮರ್ ಡ್ಯೂರಬಲ್ ಸ್ಟಾಕ್ಸು ಮೇಲಕ್ಕೆ ಹೋಯ್ತು. ಅದಕ್ಕೆ ಸಂಬಂಧಪಟ್ಟಿರುವಂತಹ ಕಂಪನಿ. ಇದರಲ್ಲಿ ಇಂಟ್ರೆಸ್ಟಿಂಗ್ ಏನು ಅಂತಂದ್ರೆ, ಇದು ರೀಸೆಂಟ್ ಆಗಿ ಲಿಸ್ಟ್ ಆಗಿದೆ. ಸೊ ಹಾಗಾಗಿ ನಮಗೆ ಒಂದು ಬ್ರೇಕ್ಔಟ್ ಆಯ್ತು ಅಂತಂದ್ರೆ ಚೆನ್ನಾಗಿರುತ್ತೆ ಅನ್ನೋಂಥ ಉದ್ದೇಶದಲ್ಲಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋನ ಯಾವುದೇ ಈ ಕಂಪನಿ ನಾನು ಏನು ಡಿಸ್ಕಸ್ ಮಾಡ್ತೀನಿ ಇದನ್ನ ಟಿಪ್ಸ್ ಅಂತ ಕನ್ಸಿಡರ್ ಮಾಡಬೇಡಿ. ಅಥವಾ ನಿಮಗೆ ಪೂರ್ತಿ ಇನ್ಫಾರ್ಮೇಶನ್ ಗೊತ್ತಿಲ್ದಿರಾ ಈ ವಿಡಿಯೋನ ನೋಡಿದ ತಕ್ಷಣನೇ ನಾಳೆನೋ ನಾಡಿದ್ದೋ ಬೈ ಮಾಡೋದಕ್ಕೆ ಹೋಗಬೇಡಿ. ದಯವಿಟ್ಟು ಇದು ಓನ್ಲಿ ಫಾರ್ ದ ಎಜುಕೇಶನಲ್ ಪರ್ಪಸ್. ಅಂದ್ರೆ ನಮಗೆ ಗೊತ್ತಿಲ್ಲದೆ ಇರುವಂತಹ ಎಷ್ಟೋ ಕಂಪನೀಸು ಇದಾವೆ. ಅಂದ್ರೆ ಸಣ್ಣ ಪುಟ್ಟದಾಗಿರುವಂತಹ ಕಂಪನೀಸ್ ಇರುತ್ತೆ. ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡೋದಷ್ಟೇ ನನ್ನ ಉದ್ದೇಶ. ಸೊ ಹಾಗಾಗಿ ಇದನ್ನ ಟಿಪ್ಸ್ ಅಂತ ಕನ್ಸಿಡರ್ ಮಾಡಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ನನ್ನ ಸ್ಕ್ರೀನ್ ರೆಕಾರ್ಡಿಂಗ್ಗೆ ಹೋಗೋಣ. ನೋಡಿ, ಮೊದಲೇದಾಗಿ ಇವತ್ತು ನಾನು ಸೆಲೆಕ್ಟ್ ಮಾಡ್ಕೊಂಡಿರುವಂತಹ ಕಂಪನಿ KRN ಹೀಟ್ ಎಕ್ಸ್ಚೇಂಜರ್ ಅಂಡ್ ರೆಫ್ರಿಜರೇಷನ್ ಲಿಮಿಟೆಡ್. ಇದರ ಮಾರ್ಕೆಟ್ ಕ್ಯಾಪು 5,687 ಕೋಟಿ ಇದೆ. ಅಂದ್ರೆ ಚಿಕ್ಕ ಕಂಪನಿ ಸದ್ಯಕ್ಕೆ. ಓಕೆ, ROCE ಬಂದು 20.7% ಇದೆ. ಅಂದ್ರೆ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ ಪ್ರಕಾರ 12% ಅಂಡ್ ಎಬೋ ROCE ಇತ್ತು ಅಂತಂದ್ರೆ ಇಟ್ ಇಸ್ ಎ ವೆಲ್ ಫಂಡಮೆಂಟಲಿ ಸ್ಟ್ರಾಂಗ್ ಕಂಪನಿ, ಅಥವಾ ಫಂಡಮೆಂಟಲಿ ಸ್ಟ್ರಾಂಗ್ ಕಂಪನಿ ಅನ್ನೋದಕ್ಕೆ ಇದು ಒನ್ ಆಫ್ ದ ಫ್ಯಾಕ್ಟರ್ ಅಂತಾನು ನಾವು ಕನ್ಸಿಡರ್ ಮಾಡ್ಬೋದು. ROE ಬಂದು 16.8% ಇದೆ. ಸೊ ಇದೂ ಅಷ್ಟೇ 12% ಅಂಡ್ ಎಬೋ ಇತ್ತು ಅಂತಂದ್ರೆ ಇಟ್ ಈಸ್ ಆಲ್ಸೋ ಎ ಒಂದು ಫಂಡಮೆಂಟಲಿ ಸ್ಟ್ರಾಂಗ್ ಕಂಪನಿ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಪ್ಲಸ್ ಫೇಸ್ ವ್ಯಾಲ್ಯೂ ಬಂದು 10 ರೂಪೀಸ್ ಇದೆ. ನೆಕ್ಸ್ಟ್ ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ 15.7% ಇದೆ. ಪ್ಲಸ್ ಡೆಟ್ ಸಾಲ 33.5 ಕೋಟಿ ಇದೆ. ಅಂದ್ರೆ 5,687 ಕೋಟಿ ಕಂಪನಿಗೆ 33.5 ಕೋಟಿ ಏನ್ ಲೆಕ್ಕಕ್ಕೆ ಇಲ್ಲ ಅಂತ ದೊಡ್ಡ ಸಾಲ ಏನು ಅಲ್ಲ. ನೆಕ್ಸ್ಟ್ ಇದು ನೋಡಿ, ಲಿಸ್ಟ್ ಆಗಿರುವಂತದ್ದು ಆಲ್ಮೋಸ್ಟ್ ನಮಗೆ ಅಕ್ಟೋಬರ್ 2024, ಅಂದ್ರೆ ಇನ್ನ ಒಂದೂವರೆ ತಿಂಗಳು ಹೋಯ್ತು ಅಂತಂದ್ರೆ ಆಲ್ಮೋಸ್ಟ್ 1 ಇಯರ್ ಆಗುತ್ತೆ. ಆಲ್ಮೋಸ್ಟ್ ನಮಗೆ ಲಿಸ್ಟ್ ಆಗಿರುವಂತ ಪ್ರೈಸ್ ಬಂದು 478, ಹೆಚ್ಚು ಕಡಿಮೆ 500 ರೂಪೀಸ್ ಅಂತ ತಗೊಳ್ಳೋಣ. 500 ರೂಪೀಸ್ ಇಂದ 1,012 ರೂಪಾಯಿಗೆ ಹೋಗಿತ್ತು. ಈಗ ಆಲ್ಮೋಸ್ಟ್ 915 ರೂಪಾಯಲ್ಲಿ ಟ್ರೇಡ್ ಆಗ್ತಾ ಇದೆ. ಓಕೆ, ಈ ಕಂಪನಿ ಯಾಕೆ ನನಗೆ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು, ಇದು ಏನ್ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ, ಅಥವಾ ಈ ಕಂಪನಿಯ ಬ್ಯಾಕ್ ಗ್ರೌಂಡ್ ಏನು, ಈ ಕಂಪನಿಯ ವೆಬ್ಸೈಟ್ಗೆ ಹೋಗಿ ನೋಡೋಣ. ನೋಡಿ, ಈ ಕಂಪನಿ ನಮಗೆ ಸ್ಪೆಷಲಿಸ್ಟ್ ಇನ್ ಫಿನ್ ಅಂಡ್ ಟ್ಯೂಬ್ ಟೈಪ್ ಹೀಟ್ ಎಕ್ಸ್ಚೇಂಜರ್. ಫಿನ್ ಅಂಡ್ ಟ್ಯೂಬ್ ಟೈಪ್ ಹೀಟ್ ಎಕ್ಸ್ಚೇಂಜರ್ ಅಂತಂದ್ರೆ ಮೇಜರ್ಲಿ ಇದು ಬೇಕಾಗಿರುವಂಥದ್ದು ACs ಅಲ್ಲಿ ಪ್ಲಸ್ ರೆಫ್ರಿಜರೇಟರ್ ಅಲ್ಲಿ. ನೆಕ್ಸ್ಟ್ ನೆಟ್ ಸೇಲ್ಸ್ ಓವರ್ 1 ಮಿಲಿಯನ್ ಯೂನಿಟ್ಸ್ ಆನ್ಯುಯಲಿ ಇದೆ. ಫ್ಯಾಕ್ಟರಿ ಏರಿಯಾ 1,50,000 ಸ್ಕ್ವೇರ್ ಫೀಟ್ ಅಲ್ಲಿ ದೊಡ್ಡ ಫ್ಯಾಕ್ಟರಿ ಇದೆ. ಫೌಂಡೆಡ್ ಇನ್ ಅಂದ್ರೆ 2017 ಅಲ್ಲಿ ಹೊಸ ಕಂಪನಿ. 2017 ಅಂತಂದ್ರೆ ಹೆಚ್ಚು ಕಡಿಮೆ ನಮಗೆ 8 ವರ್ಷ ಆಗಿದೆ ಈ ಕಂಪನಿ ಫೌಂಡ್ ಆಗಿ. ಮಾರ್ಕೆಟ್ ಬಂದು 1 ವರ್ಷ ಆಗಿದೆ. ಓಕೆ, ನೆಕ್ಸ್ಟ್ ಇದು ಹೀಟ್ ಎಕ್ಸ್ಚೇಂಜರ್ ಅಂಡ್ ರೆಫ್ರಿಜರೇಷನ್ ಲಿಮಿಟೆಡ್ ಈಸ್ ಒನ್ ಆಫ್ ದ ಲೀಡಿಂಗ್ ಮ್ಯಾನುಫ್ಯಾಕ್ಚರರ್ ಅಂಡ್ ಎಕ್ಸ್ಪೋರ್ಟರ್ ಆಫ್ ಅಲ್ಯೂಮಿನಿಯಂ ಮತ್ತೆ ಕಾಪರ್ ಫಿನ್ಸ್ ಅಂಡ್ ಕಾಪರ್ ಟ್ಯೂಬ್ಸ್ ಹೀಟ್ ಎಕ್ಸ್ಚೇಂಜರ್ಸ್. ಇದನ್ನ ಯಾವುದಕ್ಕೆ ನಾವು ಮೇಜರ್ ಆಗಿ ಯೂಸ್ ಮಾಡ್ತೀವಿ ಅಂತಂದ್ರೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ, ಏರ್ ಕಂಡೀಷನಿಂಗ್ ಅಂಡ್ ರೆಫ್ರಿಜರೇಟರ್ಗೆ. ನೆಕ್ಸ್ಟ್ ಇದ್ರದ್ದು ಪ್ರಾಡಕ್ಟ್ಸ್ ಅಂದ್ರೆ ಏನ್ ಪ್ರಾಡಕ್ಟ್ ನ ಇವರು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ ಅಂತ. ಓಕೆ, ಕಂಡೆನ್ಸರ್ ಕಾಯಿಲ್ಸು, ಎವಾಪರೇಟರ್ ಕಾಯಿಲ್ಸು, ಫ್ಲೂಯಿಡ್ ಸ್ಟೆಮ್ ಕಾಯಿಲ್ಸು, ಶೀಟ್ ಮೆಟಲ್ ಪಾರ್ಟ್ಸು, ಕಂಡೆನ್ಸಿಂಗ್ ಯೂನಿಟ್ಸು, ಇದನ್ನ ಇವರು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ. ನೋಡಿ, ಈ ಪ್ರಾಡಕ್ಟ್ಸ್ ಏನಿದೆ ಇದು ಫೈನಲ್ ಪ್ರಾಡಕ್ಟ್ ಅಲ್ಲದೆ ಇರ್ಬೋದು, ಆದ್ರೆ ಇವರ ಮೇನ್ ಕ್ಲೈಂಟ್ಸ್ ಯಾರು ಅನ್ನೋದನ್ನ ನಾವು ನೋಡ್ತಾ ಬರೋಣ. ಅದಕ್ಕೂ ಮೊದಲು ಈ ಕಂಪನಿಯ ಫೌಂಡರ್ ಬಗ್ಗೆ ನನಗೆ ಒಂದು ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಸೊ ಹಾಗಾಗಿ ಈ ಕಂಪನಿಯ ಫೌಂಡರ್ ಯಾರು ಅಂತಾನು ಒಂದ್ಸಲಿ ನೋಡ್ಬೋಣ. ಫೌಂಡರ್ ಡೀಟೇಲ್ಸ್ ನೋಡಿ, ಇವ್ರ ಹೆಸರು ಬಂದು ಸಂತೋಷ್ ಕುಮಾರ್. ಓಕೆ, ಇವರ ಎಕ್ಸ್ಪೀರಿಯನ್ಸ್ ಬಂದು 20 years ಆಫ್ ಎಕ್ಸ್ಪೀರಿಯನ್ಸ್
in Lloyd Electric and Engineering Limited. Lloyd Electric and Engineering Limited ನಿಮ್ಗೆ ಗೊತ್ತಿರ್ಬೋದು, ಒನ್ ಆಫ್ ದ ಲೀಡಿಂಗ್ ಎ ಸಿ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಇದು. ಸೊ ಅದರಲ್ಲಿ ಇವರು 20 ವರ್ಷ ಕೆಲಸ ಮಾಡಿ ಅದಾದ್ಮೇಲೆ ಅವ್ರದ್ದೇ ಆದಂತಹ ಒಂದು ಸ್ವಂತ ಕಂಪ್ನಿನ ಕಟ್ಟಿದ್ದಾರೆ. ಸೊ ಹಾಗಾಗಿ ನನಗೆ ಇವರ ಫೌಂಡರ್ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ನೋಡಿ, ಈ ಕಂಪನಿ ಬಗ್ಗೆ ಇನ್ನೂ ಡೀಟೇಲ್ ಆಗಿ screener.in ಅಲ್ಲಿ ತಿಳ್ಕೊಳ್ಳೋಣ ಅಂತಂದ್ರೆ, ಬಿಸ್ನೆಸ್ ಪ್ರೊಫೈಲು ನೋಡಿ, ಮ್ಯಾನುಫ್ಯಾಕ್ಚರ್ ಅಂಡ್ ಸಪ್ಲೈಸ್ ಹೀಟ್ ಎಕ್ಸ್ಚೇಂಜರ್ಸ್ ಅಂಡ್ ರಿಲೇಟೆಡ್ ಥರ್ಮಲ್ ಸೊಲ್ಯೂಷನ್ಸ್. ಸೊ ದೀಸ್ ಪ್ರಾಡಕ್ಟ್ಸ್ ಆರ್ ಯೂಸ್ಡ್ ಫಾರ್ ಎಫಿಷಿಯಂಟ್ heat transfer between fluids, typically for heating and cooling application. ಸೊ ಅಂದ್ರೆ ಇದು ಹೀಟ್ ನ ಕೂಲ್ ಆಗಿ ಟ್ರಾನ್ಸ್ಫರ್ ಮಾಡೋದಕ್ಕೆ ಬೇಕಾಗಿರುವಂತಹ ಒಂದು ಪ್ರಾಡಕ್ಟ್ ನ ಇವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಅಂದ್ರೆ ನಿಮ್ಗೆ ಥಿಂಕ್ ಮಾಡಿ, ಯಾವ್ದಾವುದಕ್ಕೆ ನಮ್ಗೆ ಒಂದು ಹೀಟ್ ನ ಕೂಲ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಬೇಕು, ಯಾವ್ಯಾವ ಇದರಲ್ಲಿ ಬೇಕು ಅಂತಂದ್ರೆ ಎ ಸಿ ನಲ್ಲಿ ಬೇಕು, ಫ್ರಿಡ್ಜ್ ಅಲ್ಲಿ ಬೇಕು, ಪ್ಲಸ್ ಕಾರ್ ಎ ಸಿ ನಲ್ಲಿ ಬೇಕು, ಮೆಟ್ರೋಗಳಲ್ಲಿ ಬೇಕು. ಈಗ ಮೆಟ್ರೋ ಅಂತೂ ಆಲ್ ಓವರ್ ಇಂಡಿಯಾ ಮೆಟ್ರೋಗಳನ್ನ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನಮ್ಗೆ ಈ ಕಂಪನಿ ಏನಿದೆ, ನೆಕ್ಸ್ಟ್ ಫ್ಯೂಚರ್ ಯಾವ ತರ ಇರ್ಬೋದು ಗ್ರೋತ್, ಇದನ್ನ ನೀವು ಯೋಚನೆ ಮಾಡಿ. ಪ್ಲಸ್ ನಮ್ಗೆ ಮೇನ್ ಆಗಿ ಏನು ಫೈನಲ್ ಪ್ರಾಡಕ್ಟ್ ಏನಿದೆ ಅದು ನಮ್ಗೆ ಈಸಿಯಾಗಿ ಕಾಣಿಸ್ಬಿಡುತ್ತೆ. ಅದು ಬಿಟ್ಟು ಅದ್ರ ಹಿಂದೆಗಡೆ ಅಂದ್ರೆ ಇದರ ಬೈ ಪ್ರಾಡಕ್ಟ್ಸ್ ಕಂಪನೀಸು ಯೂಶಲಿ ಕಾಣಲ್ಲ. ಆದ್ರೆ ಈ ಕಂಪನೀಸ್ ಕೂಡ ತುಂಬಾ ನಾವು ಪ್ರೀವಿಯಸ್ಲಿ ನೋಡಿದಾಗ ಈ ತರ ಕಂಪನೀಸ್ ಕೂಡ ಮಲ್ಟಿ ಬ್ಯಾಗರ್ ಆಗಿರುವಂತಹ ಕಂಪನೀಸ್ ಇದಾವೆ. ಸೊ ಹಾಗಾಗಿ ನಾವು ಈ ತರ ಕಂಪನೀಸ್ ಮೇಲೆ ಕಾನ್ಸಂಟ್ರೇಷನ್ ಮಾಡಿದಾಗ ನಾವು ಈ ಕಂಪನೀಸು ಮಲ್ಟಿ ಬ್ಯಾಗರ್ ಆದ್ರೂ ಆಗ್ಬೋದು. ನೆಕ್ಸ್ಟ್ ನೋಡಿ, ಪ್ರಾಡಕ್ಟ್ ಪೋರ್ಟ್ಫೋಲಿಯೋ, ಕಂಡೆನ್ಸರ್ ಕಾಯಿಲ್ಸ್, ಇದೆಲ್ಲ ನಾವು ಆಲ್ರೆಡಿ ವೆಬ್ಸೈಟ್ ಅಲ್ಲಿ ನೋಡಿದ್ವಿ. ನೀವು ಮೇಜರ್ ಆಗಿ ಇದರಲ್ಲಿ ನಮಗೆ ನೋಡ್ತಾ ಇರುವಂತದ್ದು ರೆವಿನ್ಯೂ ಬೈಫರ್ಕೇಶನ್. ಅಂದ್ರೆ ಇವರು ಫಾರಿನ್ ಮೇಲೆ ಡಿಪೆಂಡ್ ಆಗಿದಾರಾ ಅಥವಾ ಎಕ್ಸ್ಪೋರ್ಟ್ ಮೇಲೆ ಡಿಪೆಂಡ್ ಆಗಿದಾರಾ ಅಥವಾ ಡೊಮ್ಯಾಸ್ಟಿಕ್ ಅಂತಂದ್ರೆ, ನೋಡಿ ಡೊಮ್ಯಾಸ್ಟಿಕ್ ರೆವಿನ್ಯೂನೇ 84.31% ಬರ್ತಾ ಇದೆ. ಎಕ್ಸ್ಪೋರ್ಟ್ಸ್ ಬಂದು ಕೇವಲ 15 to 16% ಇದೆ. ಅಂದ್ರೆ ಏನೇ ಫಾರಿನ್ ಪಾಲಿಸಿ ಚೇಂಜ್ ಆದ್ರೂ, ಯಾವ ಟ್ರಂಪ್ ಏನೇ ನಮ್ಗೆ ರಿಸ್ಟ್ರಿಕ್ಷನ್ ಮಾಡಿದ್ರು ಅಥವಾ ಟ್ಯಾರಿಫ್ ಹಾಕಿದ್ರು, ಈ ಕಂಪನಿಗೆ ಆ ಟ್ಯಾರಿಫ್ಸು ಅಷ್ಟೊಂದು ಎಫೆಕ್ಟ್ ಆಗಲ್ಲ. ನೆಕ್ಸ್ಟ್ ಇವ್ರಿಗೆ ಕ್ಲೈಂಟ್ಸ್ ಯಾರು? ಕ್ಲೈಂಟ್ಸು ಬಂದು ಈಗ ಮೇಜರ್ ದೊಡ್ಡ ಎ ಸಿ ಕಂಪನೀಸು, ಫ್ರಿಡ್ಜ್ ಕಂಪನೀಸ್ ಯಾವ್ದಾವ್ದಿದೆ ಅವರೇ ಇವ್ರಿಗೆ ಮೇಜರ್ ಕ್ಲೈಂಟ್ಸು. ಡೈಕಿನ್ನು, ಬ್ಲೂ ಸ್ಟಾರು, ಅಂದ್ರೆ ವೋಲ್ಟಾಸು. ನೋಡಿ, ಈಗ ವೋಲ್ಟಾಸ್ ಅನ್ನೋವಂಥದ್ದು ನಮಗೆ ಟಾಟಾದವ್ರದ್ದು ಪ್ರಾಡಕ್ಟ್ ಅಂತ ಗೊತ್ತು, ಎ ಸಿ ಮ್ಯಾನುಫ್ಯಾಕ್ಚರ್ ಕಂಪನಿ ಅಂತಲೂ ಗೊತ್ತು. ಆದರೆ ಅದರಲ್ಲಿ ಬೇಕಾಗಿರುವಂತಹ ಬೈ ಪ್ರಾಡಕ್ಟ್ಸ್ನ ಯಾರು ಸಪ್ಲೈ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ಸೊ ಇವಾಗ ಇದನ್ನ ನೋಡಿದಾಗ ಒಂದು ಎ ಸಿ ಮ್ಯಾನುಫ್ಯಾಕ್ಚರ್ ಆಗಬೇಕು ಅಂತಂದ್ರೆ ನಮಗೆ ಈ ಥರ ಕಂಪ್ನಿ ಬೇಕು ಅನ್ನೋದು ಗೊತ್ತಾಗ್ತಾ ಇದೆ. ಪ್ಲಸ್ ಇವರ ರೆವಿನ್ಯೂ ಕಾನ್ಸಂಟ್ರೇಷನ್ ಅಂದ್ರೆ ಇವ್ರಿಗೆ 2025 ಅಲ್ಲಿ ದ ಕಂಪನಿ ಸರ್ವ್ಡ್ 113 ಕಸ್ಟಮರ್ಸ್, 113 ಕಸ್ಟಮರ್ಸ್ನ ಸರ್ವ್ ಮಾಡಿದ್ದಾರೆ. ಇದರಲ್ಲಿ ಟಾಪ್ 10 ಕಸ್ಟಮರ್ಸ್ 72% ರೆವಿನ್ಯೂನ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಅಂದ್ರೆ ಮೇಜರ್ ಯಾರು 10 ಜನ ಕ್ಲೈಂಟ್ಸ್ ಇದಾರೋ ಅವರೇ ಈ ಕಂಪ್ನಿಗೆ ಸಾಕು. ಇನ್ನ ಒಂದು 27% ಏನಿದೆ, ಈ 27%ನ 100 ಜನ ಕ್ಕೆ ಸಪ್ಲೈ ಮಾಡಿದ್ದಾರೆ. ಅಂದ್ರೆ ಮೇಜರ್ ಆಗಿ ಈ 10 ಕಂಪನೀಸ್ ಏನಿದೆ ಅವರೇ ಈ ಕಂಪ್ನಿಗೆ ಸಾಕು ಅನ್ನೋ ತರ. ನೆಕ್ಸ್ಟ್ ಎಕ್ಸ್ಪ್ಯಾನ್ಷನ್. ಸೊ ಇವರು ರಾಜಸ್ಥಾನ್ ವಿತ್ ಎ ಪ್ರಾಜೆಕ್ಟ್ ಆಫ್ ಎಕ್ಸಿಡಿಂಗ್ 300 crores ಅಲ್ಲಿ ಇನ್ನೊಂದು ಹೊಸ ಪ್ಲಾಂಟ್ ನ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಪ್ಲಸ್ ಎಕ್ಸ್ಪೋರ್ಟ್ ಮೇಲೂ ಇವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಪ್ರಾಡಕ್ಟ್ ಅಪ್ರೂವಲ್ ಫ್ರಮ್ ರೈಲ್ವೇಸ್ ಮೇಲೂ, ಅಂದ್ರೆ ರೈಲ್ವೇಸ್ ಅಲ್ಲಿ ಏನು ನಮಗೆ ಈ ಲೋಕೋಮೆಟಿವ್ ವರ್ಕ್ಸ್ ಅಂದ್ರೆ ಬನಾರಸ್ ಲೋಕೋಮೆಟಿವ್ ವರ್ಕ್ಸ್ ಅಂದ್ರೆ ಈ ರೈಲ್ವೆ ಬೋಗಿ ಒಳಗಡೆ ಏನಾದ್ರು ಎ ಸಿ ಇದಕ್ಕೆ ಅದಕ್ಕೂ ಇವರು ಸಪ್ಲೈ ಮಾಡ್ತಾ ಇದ್ದಾರೆ ಅನ್ನೋ ತರ. ಸೊ ಟೋಟಲಿ ಏನು ಅಂತಂದ್ರೆ ಈ ಕಂಪನಿ ನೆಕ್ಸ್ಟ್ ಫ್ಯೂಚರ್ ಇನ್ನೊಂದು 10 ವರ್ಷ, 15 ವರ್ಷ, 20 ವರ್ಷ ಇರುತ್ತಾ, ಅಥವಾ ಈ ಕಂಪನಿ ಬೇಕಾ, ಅಥವಾ ಈ ಕಂಪನಿ ನಮ್ಗೆ ಫ್ಯೂಚರ್ ಇದೆಯಾ ಅಂತ ನೋಡಿದಾಗ, ಇದೆಲ್ಲ ಫ್ಯಾಕ್ಟರ್ಸ್ನ ನಾವು ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಪ್ಲಸ್ ಇದರ ಬ್ಯಾಲೆನ್ಸ್ ಶೀಟು ಅಂದ್ರೆ ಸೇಲ್ಸ್ ಏನಾಗ್ತಾ ಇದೆ ನೋಡಿ. ಸೇಲ್ಸ್ ಬಂದು 2024, ಅದಕ್ಕೂ ಮೊದಲು ಅಂದ್ರೆ 2024ಗೂ ಮೊದಲು ಏನಾಗಿದೆ ಅನ್ನೋದಕ್ಕೆ ಕಂಪನಿಯ ವೆಬ್ಸೈಟ್ ಅಲ್ಲಿ ಒಂದು ಬ್ಯಾಲೆನ್ಸ್ ಶೀಟ್ ನ ನಾನು
ಓಪನ್ ಮಾಡಿದ್ದೀನಿ. ಇದ್ರ ಪ್ರಕಾರ ರೆವಿನ್ಯೂ ಫ್ರಮ್ ಆಪರೇಷನ್ಸು ಪ್ಲಸ್ ನಮಗೆ ಬೇಕಾಗಿರುವಂಥದ್ದು ಇಲ್ಲಿ 2020 ಮತ್ತು 21 ಪ್ರಾಫಿಟ್ಸು 3,40,75,514 ರೂಪಾಯಿ ಇದೆ. ಅಂದರೆ 3 ಕೋಟಿ ಪ್ರಾಫಿಟ್ನ 2020-21 ಈ ಕಂಪನಿ ಮಾಡಿದೆ. ಈಗ ಪ್ರಾಫಿಟ್ಸ್ನ ನೋಡಿದ್ರೆ ನಾವು ನೆಟ್ ಪ್ರಾಫಿಟ್ 39 ಕೋಟಿ, 3 ಕೋಟಿಯಲ್ಲಿ 39 ಕೋಟಿ ಅಂದರೆ 2020-21 2024 ಅಂದರೆ ಆಲ್ಮೋಸ್ಟ್ 4 ವರ್ಷಕ್ಕೆ ಈ ಕಂಪನಿ 10 ಟೈಮ್ಸ್ ಪ್ರಾಫಿಟ್ಸು ಜಾಸ್ತಿ ಆಗಿದೆ. ಸೊ ಇವಾಗ ಇವರ ಪ್ರಾಡಕ್ಟು ಪ್ಲಸ್ ಇವರ ಎಸ್ಟಾಬ್ಲಿಷ್ಮೆಂಟು ನೆಕ್ಸ್ಟ್ ಏನು ಗ್ರೋತ್ ಆಗ್ತಾ ಇದೆ ಇದನ್ನೆಲ್ಲ ನೋಡಿದ್ರೆ ನೆಕ್ಸ್ಟ್ ಯಾವ ಥರ ಗ್ರೋತ್ ಆಗ್ಬೋದು ನೀವು ಒಂದು ಕಾಮನ್ ಸೆನ್ಸ್ನ ಥಿಂಕ್ ಮಾಡಿ. ನೆಕ್ಸ್ಟ್ ಆಪ್ರೇಟಿಂಗ್ ಪ್ರಾಫಿಟ್ ಮಾರ್ಜಿನು 19% ಇದೆ. ಸೊ ಆಲ್ಮೋಸ್ಟ್ ನಮಗೆ 10% ಅಂಡ್ ಎಬೋ ಇತ್ತು ಅಂತಂದರೆ ಗುಡ್ ಕಂಪನಿ ಅಂತ. ಸೊ 2024 307 crores ಇತ್ತು, ಮಾರ್ಚ್ 2025 430 crores ಆಯಿತು. ಅಂದರೆ ಇನ್ಕ್ರೀಸಿಂಗ್ ಮೋಡಲ್ ಇದೆ. TTM ಅಂದರೆ ಟಿಲ್ ಡೇಟ್ 449, 430 449 ಅಂತಂದರೆ ಅಗೇನ್ ಇಟ್ ಈಸ್ ಇನ್ಕ್ರೀಸಿಂಗ್ ಅಂದರೆ ಜಾಸ್ತಿನೇ ಆಗ್ತಾ ಇದೆ. ನೆಕ್ಸ್ಟ್ ಇವರ ಇನ್ವೆಸ್ಟರ್ಸ್ ಯಾರು ನೋಡಿ, ಪ್ರಮೋಟರ್ಸ್ ಬಂದು 70.79 ಅಂದರೆ ಪ್ರಮೋಟರ್ಸ್ ಹತ್ರನೇ 70.79% ಶೇರ್ಸು ಇದೆ. FIIಸು 2.35% ಇನ್ವೆಸ್ಟ್ ಮಾಡಿದ್ದಾರೆ. DIS ಬಂದು 6.06% ಇನ್ವೆಸ್ಟ್ ಮಾಡಿದ್ದಾರೆ. ಪಬ್ಲಿಕ್ ಹತ್ರ 20.80. ಸೊ ನಮ್ಮ ಒಂದು ಸ್ಟಡೀಸ್ ಪ್ರಕಾರ 50%ಗಿಂತ ಕಡಿಮೆ ಪಬ್ಲಿಕ್ ಹತ್ರ ಇರಬೇಕು. ಆಲ್ಮೋಸ್ಟ್ ನಮಗೆ 20.80% ಇದೆ. ಇದೆಲ್ಲನೂ ಫಂಡಮೆಂಟಲ್ ಫ್ಯಾಕ್ಟರ್ಸ್ನ ನೋಡಿದ್ವಿ. ಈಗ ಟೆಕ್ನಿಕಲ್ ಚಾರ್ಟ್ನ ಓಪನ್ ಮಾಡಿದ್ರೆ ಓಕೆ, ಟೆಕ್ನಿಕಲ್ ಚಾರ್ಟಲ್ಲಿ ನಿಮಗೆ ಮೇಜರ್ ಆಗಿ ನೋಡಿ, ಈ ಕಂಪನಿ ಆಲ್ಮೋಸ್ಟ್ ಇಲ್ಲಿ ಲಿಸ್ಟ್ ಆಗಿ ಆಲ್ಮೋಸ್ಟ್ 500 ರೂಪಾಯಲ್ಲಿ ಸೆಪ್ಟೆಂಬರ್ 2024 ಇಲ್ಲಿ ಲಿಸ್ಟ್ ಆಗಿದ್ದಾದ್ಮೇಲೆ ಕಂಟಿನ್ಯೂಸ್ ಒಂದು ಸ್ವಲ್ಪ ಕಂಟಿನ್ಯೂಸ್ ಆಗಿ ಫೆಬ್ರವರಿವರೆಗೂ ಮೇಲ್ಗಡೆ ಹೋಯಿತು. ಅದಾದಮೇಲೆ ಇಲ್ಲಿಂದ ಇಲ್ಲಿಗೆ ಒಂದು ಅಪ್ ಟ್ರೆಂಡಲ್ಲಿತ್ತು. ಅದಾದಮೇಲೆ ಇವಾಗ ಏನಾಗಿದೆ, ಕನ್ಸಾಲಿಡೇಷನಲ್ಲಿ. ಸೊ ಆಲ್ಮೋಸ್ಟ್ ನಮಗೆ ಲಾಸ್ಟ್ ಒಂದು 6 ಮಂತ್ಸಿಂದ ಕನ್ಸಾಲಿಡೇಷನ್ ಆಗ್ತಾ ಇದೆ. ಸೊ ಕನ್ಸಾಲಿಡೇಷನ್ ಆಗಿದ್ದಾದ್ಮೇಲೆ ಯೂಶಲಿ ಈ ಕಂಪನಿ ಏನಾದರೂ ಬ್ರೇಕ್ಔಟ್ ಆಯಿತು ಅಂತಂದರೆ ಈ ಕಂಪನಿ ನಮಗೆ ಫರ್ದರ್ ಮೂವ್ ಆಗುವಂತಹ ಚಾನ್ಸಸ್ಸು ಇರುತ್ತೆ. ಯಾವಾಗ ಬ್ರೇಕ್ಔಟ್ ಆಗ್ಬೋದು ಏನು ಇದು ನಮಗೆ ಗೊತ್ತಿಲ್ಲ. ಯಾಕೆ ಅಂತಂದರೆ ನೆಕ್ಸ್ಟ್ ಬೇಕು ಅಂತಂದರೆ ಇನ್ನೂ 6 ತಿಂಗಳು ಈ ಥರ ಕನ್ಸಾಲಿಡೇಷನ್ ಆಗ್ಬೋದು, ಅಥವಾ ಇನ್ನೂ 1 ವರ್ಷ ಕನ್ಸಾಲಿಡೇಷನ್ ಆಗ್ಬೋದು, ಇನ್ನೂ 2 ವರ್ಷ ಕನ್ಸಾಲಿಡೇಷನ್ ಆಗ್ಬೋದು, ಗೊತ್ತಿಲ್ಲ. ಸೊ ಕನ್ಸಾಲಿಡೇಷನ್ ಪೀರಿಯಡ್ ಯೂಶಲಿ ಏನಿರುತ್ತೆ ಅಂತಂದರೆ ಅಕ್ಯುಮುಲೇಷನ್ ಝೋನ್ ಅಂತ ಹೇಳ್ತೀವಿ. ಅಂದರೆ ಈ ಕಂಪನಿ ಬಗ್ಗೆ ಇಂಟ್ರೆಸ್ಟ್ ಇರೋರು, ಈ ಕಂಪನಿ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರೋರು ಏನು ಮಾಡ್ತಾರೆ, ಬಿಗ್ ಹ್ಯಾಂಡ್ಸು ಅಕ್ಯುಮುಲೇಷನ್ ಮಾಡ್ತಾ ಹೋಗ್ತಾರೆ, ಬೈ ಮಾಡ್ತಾ ಹೋಗ್ತಾರೆ. ಸೊ ಒಂದು 2 ವರ್ಷ 3 ವರ್ಷ ಬೇಕಾದರೂ ಇದು ಸೈಡ್ ವೇಸಲ್ಲಿ ಇರ್ಬೋದು. ಆದರೆ ಬ್ರೇಕ್ಔಟು ನಮಗೆ ಯಾವಾಗ ಆಲ್ಮೋಸ್ಟ್ ಬ್ರೇಕ್ಔಟ್ ಆಗುತ್ತೋ, ಬ್ರೇಕ್ಔಟ್ ಆಗಿದ್ದಾದ್ಮೇಲೆ ನೆಕ್ಸ್ಟ್ ನಮಗೆ ಫಾಸ್ಟಾಗಿ ಮೂವ್ ಆಗುವಂತಹ ಚಾನ್ಸಸ್ಸು ಇರುತ್ತೆ. ಸೊ ಈ ಕಂಪನಿ ನನಗೆ ಆ್ಯಸ್ ಆಫ್ ನೌ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ನಿಮಗೆ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ಇಲ್ಲಿ ಕೊಟ್ಟಿರುವಂತಹ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಯಿತು ಅಂತ ಅನಿಸಿದ್ರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.